ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಕೀರ್ತನೆಗಳು 150 ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಕೀರ್ತನೆ ಕಲಿಯುವಿಕೆಯ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕರು ನೀವು ಈ ಕಾರ್ಯಕ್ರಮ ನೋಡಿ ಆಶೀರ್ವಾದ ಹೊಂದಿದ್ದೀರಿ ಎಂಬುದಾಗಿ ನೆನೆಸ್ತೇನೆ. ಬಹಳಷ್ಟು ವಿಷಯಗಳನ್ನು ಕೀರ್ತನೆಗಳಲ್ಲಿ ನಾವು ಕಲೀಲಿಕ್ಕೆ ಸಾಧ್ಯವಾಗ್ತಾ ಇದೆ. ನಾವು ಭಾಳಷ್ಟು ದಿವಸಗಳಿಂದ ಅನೇಕ ವಿಧವಾದಂಥ ರೀತಿಯಲ್ಲಿ ದೇವಸೇವಕರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇವತ್ತು ಕೂಡ ಕೀರ್ತನೆಗಳು ಈ ಕಾರ್ಯಕ್ರಮದಲ್ಲಿ ನಮಗೆ ಕಲಿಸಿಕೊಡೋದಕ್ಕಾಗಿ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜ ಅವರು DGM ಬೇತೇಲಿನ ಹಿರಿಯ ಸೇವಕರಾಗಿರುವಂಥ ಸಭಾಪಾಲಕರು ನಮ್ಮ ಮಧ್ಯದಲ್ಲಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಪಾಸ್ಟರ್ ಭಾಳಷ್ಟು ದಿವಸಗಳಿಂದ ನಮಗೆ ಕೀರ್ತನೆಗಳಲ್ಲಿ ನಮಗೆ ಅನೇಕ ವಿಷಯಗಳನ್ನು ಕ್ರಮಬದ್ಧವಾಗಿ ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ಕಳೆದ ಸಂಚಿಕೆಗಳಿಂದ ಅನೇಕ ಸಂಚಿಕೆಗಳ ಕೀರ್ತನೆಗಳ ವಿಭಜನ ರೂಪವನ್ನು ನಮಗೆ 13 ವಿಭಜನ ರೂಪವನ್ನು ಕಲಿಸಿಕೊಡ್ತಾ ಇದ್ದೀರಾ. ಈಗಾಗಲೇ ನಾವು ಒಂದು ಕಂಪ್ಲೀಟ್ ಮಾಡಿ ಎರಡನೇ ವಿಷಯಕ್ಕೆ 13 ವಿಭಜನ ರೂಪಗಳಿವೆ. ಒಂದನೇದು ಸ್ತೋತ್ರ ಗೀತೆಗಳು, ಎರಡನೇದು ನೈತಿಕ ಪ್ರಲಾಪಗಳು, ಮೂರನೇದು ಸಾಮಾಜಿಕ ಪ್ರಲಾಪಗಳು, ನಾಲ್ಕನೇದು ಜ್ಞಾನ ಕೀರ್ತನೆಗಳು, ನಾಲ್ಕನೇದು ಸ್ತುತಿಗೀತೆಗಳು, ಐದನೇದು ಜ್ಞಾನ ಕೀರ್ತನೆಗಳು, ಆರನೇದು ರಾಜಕೀಯ ಕೀರ್ತನೆಗಳು, ಏಳನೇದು ಮತ್ಸ್ಯನ ಕುರಿತ ಕೀರ್ತನೆಗಳು, ಎಂಟನೇದು ಶಾಪದ ಕೀರ್ತನೆಗಳು, ಒಂಬತ್ತನೇದು ಐತಿಹಾಸಿಕ ಅಥವಾ ಚಾರಿತ್ರಿಕ ಕೀರ್ತನೆಗಳು, ಹತ್ತನೇದು ಆರಾಧನಾ ಕೀರ್ತನೆಗಳು, ಹನ್ನೊಂದನೇದು ಯಾತ್ರಾ ಕೀರ್ತನೆಗಳು, 12ನೇದು ಹಲ್ಲೆಲೂಯ ಕೀರ್ತನೆಗಳು, 13ನೇದು ಧರ್ಮಶಾಸ್ತ್ರ ಕೀರ್ತನೆ. ಈಗ 13 ಕೀರ್ತನೆ ಇದೆ. ಅದರಲ್ಲಿ ನಾವು ಸ್ತೋತ್ರ ಗೀತೆ 6 ಕೀರ್ತನೆ ಧ್ಯಾನಿಸಿದ್ದೇವೆ. ಯಾವುದದು? 8ನೇ ಕೀರ್ತನೆ, 19ನೇ ಕೀರ್ತನೆ, 29ನೇ ಕೀರ್ತನೆ, 33ನೇ ಕೀರ್ತನೆ, 100ನೇ ಕೀರ್ತನೆ, 113ನೇ ಕೀರ್ತನೆ, 6 ಕೀರ್ತನೆಗಳ ಕುರಿತು ಧ್ಯಾನ ಮಾಡಿದ್ದೇವೆ. ಈಗ ಧ್ಯಾನಿಸುವಂಥದ್ದು ವೈಯಕ್ತಿಕ ಪ್ರಲಾಪಗಳು. ಇದರಲ್ಲಿ ಕೂಡ 7 ಎಷ್ಟಿದೆ? 3, 4, 5, 6, 7, 14, 17, 22, 8 ಕೀರ್ತನೆಗಳುಂಟು. ಇದರಲ್ಲಿ 3ನೇ ಕೀರ್ತನೆ ಧ್ಯಾನಿಸಿದ್ದೇವೆ, 4ನೇ ಕೀರ್ತನೆ ಧ್ಯಾನಿಸಿದ್ದೇವೆ, 5ನೇ ಕೀರ್ತನೆ ಧ್ಯಾನಿಸಿದ್ದೇವೆ. ಆದರೆ ಅರ್ಧ ಭಾಗ. ಈ 5ನೇ ಕೀರ್ತನೆ 12 ವಾಕ್ಯಗಳುಂಟು. ಅದರಲ್ಲಿ 7 ವಾಕ್ಯವನ್ನು ಧ್ಯಾನಿಸಿದ್ದೇವೆ. 8ರಿಂದ ಅಂದರೆ ಅದನ್ನು 1ರಿಂದ 3 1ನೇ ಭಾಗ ವಾಕ್ಯ, 4ರಿಂದ 6 2ನೇ ಭಾಗ, 7ನೇ ವಾಕ್ಯ 3ನೇ ಭಾಗ, 8ನೇ ವಾಕ್ಯ 4ನೇ ಭಾಗ, ಮತ್ತು 9 ಮತ್ತು 10 ವಾಕ್ಯ 5ನೇ ಭಾಗ, 11 12 6ನೇ ಭಾಗ, 6 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಅದರಲ್ಲಿ 3 ಭಾಗಗಳನ್ನು 1ರಿಂದ 3, 4ರಿಂದ 6, 7ನೇ ವಾಕ್ಯ 3 ವಿಭಾಗಗಳನ್ನು ಧ್ಯಾನಿಸಿದ್ದೇವೆ. 4ನೇ ಭಾಗ 8ನೇ ವಾಕ್ಯದಿಂದ ಈಗ ನಾನೇ ಧ್ಯಾನ ಮಾಡಬೇಕಾಗಿದೆ ಅಲ್ಲ. 8ನೇ ವಾಕ್ಯನ ಓದಿಕೊಳ್ಳೋಣ. ಯೆಹೋವನೇ, ವಿರೋಧಿಗಳು ನನ್ನ ಕೇಡನ್ನೇ ಹಾರೈಸುತ್ತಿರುವುದರಿಂದ ಹಾರೈಸುತ್ತಾ ಇರುವುದರಿಂದ ನಿನ್ನ ನೀತಿಗೆ ಸರಿಯಾಗಿ ನನ್ನನ್ನು ನಡೆಸು. ನನ್ನ ಮುಂದೆ ನಿನ್ನ ಮಾರ್ಗವನ್ನು ಸರಾಗ ಮಾಡು. ನೋಡಿ, ದಾವೀದ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ. ಆತನ ವಿರೋಧಿಗಳು ಯಾವಾಗಲೂ ಅವನ ಕೇಡನ್ನು ಬಯಸ್ತಾ ಇದ್ದಾರೆ. ರೆಕಗ್ನೈಸ್ ಮಾಡಿದ್ದಾನೆ ಆತನು. ಅವನಿಗೆ ಯಾರು ವಿರೋಧಿ ಇಲ್ಲದಿದ್ದರೂ ಅವನಿಗೆ ಯಾರು ವಿರೋಧಿ ಇಲ್ಲ, ಅದೇ ಅವನು ಅನೇಕರಿಗೆ ವಿರೋಧಿ. ಅರ್ಥ ಆಗ್ತಾ ಇದೆ? 3ನೇ ಅಧ್ಯಾಯದ 1ನೇ ವಾಕ್ಯ ಹೇಳ್ತಾನಲ್ಲ, ವೈರಿಗಳು ಓದಿ. ಕೀರ್ತನೆ 3:1 ಓದಿ. ಯೆಹೋವನೇ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ. ನನಗೆ ವೈರಿಗಳಾಗಿ ನಿಂತವರು ಬಹಳ ಮಂದಿ. ಇವತ್ತು ನಾವು ಯಾರಿಗೆ ಅನ್ಯಾಯ ಮಾಡುವ ಅವಶ್ಯಕತೆ ಇಲ್ಲ. ನಮಗೆ ವೈರಿಗಳಾಗಲಿಕ್ಕೆ ಯಾರಿಗೆ ನಾವು ತೊಂದರೆ ಮಾಡೋ ಅವಶ್ಯಕತೆ, ಉಪದ್ರವ ಮಾಡೋ ಅವಶ್ಯಕತೆ ಇಲ್ಲ. ನಾವು ನಮ್ಮಷ್ಟಕ್ಕೆ ನಮ್ಮ ಕೆಲಸ ಮಾಡಿಕೊಂಡು, ನಮ್ಮ ಸೇವೆ ಮಾಡಿಕೊಂಡು, ನಾವು ನಮ್ಮಷ್ಟಕ್ಕೆ ಇದ್ದರೂ ಕೂಡ ನಮ್ಮ ಜೀವಿತದಲ್ಲಿ ಉಂಟಾಗುವಂಥ ಒಂದು ವಿಶಾಲತೆ, ಆಶೀರ್ವಾದಗಳು ಹೊಂದುವಾಗ, ಅಭಿವೃದ್ಧಿ ಹೊಂದುವಾಗ ಅನೇಕರು ನಮಗೆ ವೈರಿಗಳು ತನ್ನಂತಾನೆ ಹುಟ್ಟುತ್ತಾರೆ. ನೋಡಲಿಕ್ಕೆ ಆಗಲ್ಲ. ಆದಷ್ಟು ಏನು ಮಾಡ್ತಾರೆ? ಕಾಲು ಕೊಡಲಿಕ್ಕೆ ನೋಡ್ತಾರೆ, ಅಡ್ಡ ಹಾಕಲಿಕ್ಕೆ ನೋಡ್ತಾರೆ, ತೊಂದರೆ ಮಾಡಲಿಕ್ಕೆ ನೋಡ್ತಾರೆ, ನಾಶ ಮಾಡಲಿಕ್ಕೆ ನೋಡ್ತಾರೆ. ಮಂತ್ರಗಳನ್ನು ಉಪಯೋಗಿಸ್ಬೋದು, ಮಾಟಗಳನ್ನು ಮಾಡ್ಬೋದು, ಅದು ಬೇರೆ ಬೇರೆ ರೀತಿಯಲ್ಲಿ ಸುಳ್ಳು ಕೇಸುಗಳನ್ನು ಹಾಕಿ ತೊಂದರೆ ಮಾಡಲಿಕ್ಕೆ ನೋಡ್ಬೋದು. ಬೇರೆ ಬೇರೆ ರೀತಿಯಲ್ಲಿ ಉಪದ್ರವ ಕೊಡ್ತಾರೆ. ನಾವು ಅವರಿಗೆ ತೊಂದರೆ ಮಾಡಿದ್ದು ಎಂಬ ಕಾರಣ ಅಲ್ಲ, ನಾವು ಒಳ್ಳೇದಾಗೂ ನೋಡಲಿಕ್ಕೆ ಆಗಲ್ಲ. ನಾವು ಆದಿಕಾಂಡ 26 ಅಧ್ಯಾಯ 12-14 ವಾಕ್ಯದಲ್ಲಿ ನೋಡಿ, ಫಿಲಿಷ್ಟಿಯರ ಮಧ್ಯದಲ್ಲಿ ಬರಗಾಲದಲ್ಲಿ ಬಿತ್ತಿ 100ರಷ್ಟು ಫಲವನ್ನು ಕೊಯ್ಯುವಂಥ ಇಸಾಕನ್ನು ನೋಡ್ತೇವೆ ನಾವು. ಅವನ ದಿನದಿಂದ ದಿನಕ್ಕೆ ಅವನ ಆಸ್ತಿ ಹೆಚ್ಚಿತು ಅಂತ ಇದನ್ನು ನೋಡುವಾಗ ಫಿಲಿಷ್ಟಿಯರಿಗೆ ಹೊಟ್ಟೆ ಕಿಚ್ಚು ಪಟ್ಟರಂತೆ. ಹೊಟ್ಟೆ ಕಿಚ್ಚಾಯ್ತು ಅವರಿಗೆ. ಹೊಟ್ಟೆ ಕಿಚ್ಚು ಪಟ್ಟು ಸುಮ್ಮನೆ ಕೂತ್ಕೊಂಡ್ರಾ? ಇಲ್ಲ.
ಅವನ ತಂದೆ ಅಬ್ರಾಮ ತೋಡಿದ ಬಾವಿಗಳನ್ನು ಮಣ್ಣಾಕಿ ಮುಚ್ತಾರೆ. ಏನು ಅವಶ್ಯಕತೆ ಇತ್ತಾ? ಎಷ್ಟು ಕಷ್ಟ ಇದೆ ಬಾವಿ ತೋಡಲಿಕ್ಕೆ ನೀರು, ಆದರೂ ಹೊಟ್ಟೆ ಕಿಚ್ಚು. ಮತ್ತೇನು ಮಾಡಿದರು, ಇವನು ತೆಗೆದಂಥ ಬಾವಿಗಳನ್ನು ಕ್ಲೈಮ್ ಮಾಡ್ತಾರೆ ನಮ್ಮೋದು ಎಂಬುದಾಗಿ. ಅದಕ್ಕಾಗಿ ಜಗಳ ಮಾಡಿ ಕಸಿದುಕೊಂಡರು. ಅದು ಇವನು ದೇವರಲ್ಲಿ ನಂಬಿಕೆ, ದೇವರು ಆತುಕೊಂಡದ್ದು ಬಿಡಲಿಲ್ಲ. ಕೊನೆಗೊಂದು ರೆಹಬೋತನ್ನೇ ದೇವರು ಕೊಡ್ತಾನೆ ಅವನಿಗೆ. ಆದಿಕಾಂಡ 26-22 ವಾಕ್ಯದಲ್ಲಿ ನಾವು ನೋಡ್ತಾ, ಅಂದರೆ ದೇವರಿಗೆ ಜನರಿಗೆ ಎಷ್ಟೇ ವಿರೋಧಗಳಲ್ಲಿ ತೊಂದರೆ ಮಾಡಲಿ, ಕಷ್ಟ ಕೊಡಲಿ, ಉಪದ್ರವ ಕೊಡಲಿ, ದೇವರವ್ರನ್ನ ಕೈ ಬಿಡಲ್ಲ. ಫಸ್ಟ್ ಈ ನಡುವೆ ಒಂದು ಪ್ರಶ್ನೆ. ಈಗ ನೀವು ಹೇಳಿದಾಗೆ ನಾವು ದೇವರಿಗೆ ನೀತಿಯ ಸರಿಯಾಗಿ ನಾವು ಇದ್ದಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಅದನ್ನು ನೋಡಿದಾಗ ಅನೇಕರಿಗೆ ಸಹಿಸ್ಲಿಕ್ಕೆ ಆಗಲ್ಲ. ಕುತಂತ್ರ, ನೀವು ಹೇಳಿದಾಗೆ ಮಂತ್ರಗಳನ್ನು ಮಾಡೋದು, ನಮ್ಮ ಬೀಳುವಿಕೆಯನ್ನು ಎದುರು ನೋಡ್ತಾ ಇರ್ತಾರೆ. ಇದನ್ನು ಗಮನಿಸಿ ಅನೇಕ ವಿಶ್ವಾಸಿಗಳು ಕುಗ್ಗಿ ಹೋಗ್ತಾರಲ್ಲ, ಅವರಿಗೆ ಏನು ಹೇಳಲಿಕ್ಕೆ ಬಯಸ್ತಾರೆ? ಇಷ್ಟು ಹೇಳಲಿಕ್ಕೆ ಬಸ್ತೇನೆ. ವಾಕ್ಯ ಹೇಳ್ತದೆ, ಕೀರ್ತನೆ 23:5, ವೈರಿಗಳ ಮುಂದೆ ನನಗೋಸ್ಕರ ಔತಣವನ್ನು ಸಿದ್ಧಪಡಿಸ್ತಾನೆ, ನನ್ನ ತಲೆಗೆ ತೈಲವನ್ನು ಹಚ್ಚುತ್ತಾನೆ, ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ ಅಂತ ವಾಕ್ಯ ಹೇಳ್ತದೆ. ಎಷ್ಟು ಕೇಡು ಮಾಡಿದ್ರು ಅವರು, ದೇವರು ನಮಗೇನು ಮಾಡ್ತಾನೆ? ಮೇಲನ್ನೇ ಮಾಡ್ತಾನೆ. ಅವ್ರಿಗೆಷ್ಟು ಕೇಡು ಬಗೆದರು, ಅದೊಂದು ದೇವರು ಏನು ಮಾಡ್ತಾನೆ? ಉದಾಹರಣೆಗೆ 50ನೇ ಆದಿಕಾಂಡ 50 ಓದಿ, 22ನೇ ವಾಕ್ಯದಿಂದ ಓದು, 24 ವಾಕ್ಯ ಓದಿ ಮೊದಲು. ಯೋಸೇಫನು ತನ್ನ ಅಣ್ಣ ತಮ್ಮಂದಿರಿಗೆ, ನನಗೆ ಅವಸಾನ ಕಾಲ ಸಮೀಪಿಸಿತು, ಆದರೆ ದೇವರು ನಿಶ್ಚಯವಾಗಿ ನಿಮ್ಮನ್ನು ಪರಾಂಬರಿಸಿ ಈ ದೇಶದಿಂದ ತಾನು ಅಬ್ರಾಮ್, ಈಸಾಕ್, ಯಾಕೋಬರಿಗೆ ಕೊಡುತ್ತೇನೆಂದು ಪ್ರಮಾಣವಾಗಿ ಹೇಳಿದ ದೇಶಕ್ಕೆ ನೀವು ಹೋಗಿ ಸೇರುವಂತೆ ಮಾಡುವನೆಂದು ತಿಳಿದುಕೊಳ್ಳಿರಿ ಎಂದು ಹೇಳಿದನು. ಇದಲ್ಲದೆ ಯೋಸೇಫನು ಇಸ್ರಾಯೇಲಿನ ಮಕ್ಕಳಿಗೆ, ದೇವರು ನಿಸ್ಸಂದೇಹವಾಗಿ ನಿಮ್ಮನ್ನು 15ನೇ ವಾಕ್ಯದಿಂದ ಓದಿ. ಅದೇ ಯೋಸೇಫನು ಅಣ್ಣ ತಮ್ಮಂದಿರು ತಂದೆ ಸತ್ತದನ್ನು ಕಂಡು, ಒಂದು ವೇಳೆ ಯೋಸೇಫನು ನಮ್ಮನ್ನು ದ್ವೇಷಿಸಿ ನಾವು ಅವನಿಗೆ ಮಾಡಿದ ಎಲ್ಲಾ ಕೇಡಿಗೆ ಪ್ರತಿಯಾಗಿ ಪೂರಾ ಶಿಕ್ಷೆಯನ್ನು ಕೊಟ್ಟಾನು ಎಂದು ತಮ್ಮೊಳಗೆ ಮಾತಾಡಿಕೊಂಡು ಯೋಸೇಫನಿಗೆ, ನಿನ್ನ ತಂದೆಯು ಸಾಯುವುದಕ್ಕಿಂತ ಮುಂಚೆ ನಮಗೆ ಅಪ್ಪಣೆ ಮಾಡಿದ್ದೇನೆಂದರೆ, ನೀವು ಯೋಸೇಫನಿಗೆ, ನಿನ್ನ ಅಣ್ಣಂದಿರಾದ ನಾವು ನಿನಗೆ ಕೇಡು ಮಾಡಿದ್ದು ನಿಜವೇ, ಆದರೂ ನಮ್ಮ ಅಪರಾಧವನ್ನು ಪಾಪವನ್ನು ಕ್ಷಮಿಸು ಎಂಬುದಾಗಿ ಹೇಳಿಕೊಳ್ಳಬೇಕು. ಹೀಗೆ ಅವನು ಅಪ್ಪಣೆ ಮಾಡಿದ್ದರಿಂದ ನೀನು ಈಗ ನಿನ್ನ ತಂದೆಯ ದೇವರಿಗೆ ಭಕ್ತರಾಗಿರುವ ನಾವು ಮಾಡಿದ ಅಪರಾಧವನ್ನು ಕ್ಷಮಿಸಬೇಕೆಂದು ಬೇಡಿಕೊಳ್ಳುತ್ತೇವೆಂದು ಹೇಳಿ ಕಳಿಸಿದರು. ಯೋಸೇಫನು ಈ ಮಾತುಗಳನ್ನು ಕೇಳಿ ಕಣ್ಣೀರು ಸುರಿಸಿದನು. ಇದಲ್ಲದೆ ಅಣ್ಣಂದಿರು ತಾವೇ ಬಂದು ಅವನ ಮುಂದೆ ಅಡ್ಡಬಿದ್ದು, ಇಗೋ, ನಾವು ನಿನಗೆ ಗುಲಾಮರು ಅಂದರು. ಯೋಸೇಫನು ಅವರಿಗೆ, ಹೆದರಬೇಡಿರಿ, ನಾನೇನು ದೇವರ ಪ್ರತಿನಿಧಿಯೇ, ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಜನರು ನಮಗೆ ಕೇಡಾಗಬೇಕೆಂದು ಏನೆಲ್ಲ ಮಾಡಬಹುದು, ಅದನ್ನೇ ದೇವರು ಟರ್ನ್ ಮಾಡಿ ನಮಗೆ ಮೇಲನ್ನು ಮಾಡ್ತಾನೆ. ಅವರ ಅದೇ ವೈರಿಗಳ ಮುಂದೆ ಔತಣವನ್ನು ದೇವರು ಸಿದ್ಧ ಮಾಡುವಂಥ ಒಂದು ಕಾರ್ಯವಾಗಿದೆ. ಹೌದು, ಹಾಮಾನ ಚರಿತ್ರೆ ನೋಡ್ತೇವೆ. ಮೊರ್ದಕೈಗೆ ವಿರುದ್ಧ, ಇಸ್ರೇಲ್ ಜನಾಂಗಕ್ಕೆ ವಿರುದ್ಧ ಒಂದೇ ಒಂದು ಕಾರ್ಯ, ಅವನು ನನ್ನ ಮುಂದೆ ಅಡ್ಡ ಬೀಳ್ತಾ ಇಲ್ಲ, ನನ್ನ ನಮಸ್ಕಾರ ಮಾಡ್ತಾ ಇಲ್ಲ ಎಂಬ ಒಂದೇ ಕಾರಣಕ್ಕಾಗಿ ಯೂದ ಜನಾಂಗವನ್ನು ನಾಶ ಮಾಡಬೇಕಂತ ಮಂತ್ರಿಯಾದ ಹಾಮನು ಎಸ್ತೇರಳ ಪುಸ್ತಕ ಏನು ಮಾಡಿದ್ದ? ಪಣ ತೊಟ್ಟ, ಅದಕ್ಕೆ ಎಲ್ಲ ಕಾರ್ಯಗಳನ್ನು ಮಾಡಿದ. ಏನಾಯಿತು? ಅವನೇ ನಾಶವಾಗಿ ಹೋದ. ಅವನಿಗಿರೋ ಆಸ್ತಿಯೆಲ್ಲ ಮೊರ್ದಕೈಗೆ ಸಿಗುವುದನ್ನಲ್ಲಿ ಕಾಣ್ತೇವೆ. ದೇವರು ಮೊರ್ದಕೈಗೂ ಎಸ್ತೇರಳಿಗೂ ಆ ಯೂದ ಜನಕ್ಕೂ ಪ್ರೊಟೆಕ್ಷನ್ ಕೊಡುವಂಥದ್ರಲ್ಲಿ ಕಾಣ್ತೇವೆ ನಾವು. ಯಾವ ಮಂತ್ರಶಕ್ತಿ, ಮಾಟಶಕ್ತಿ, ದುರಾತ್ಮ ಶಕ್ತಿ ಯಾವುದು ಹೊಟ್ಟೆ ಕಿಚ್ಚು ದೇವರ ಮಕ್ಕಳನ್ನು ಮುಟ್ಟುವುದಿಲ್ಲ, ತಾಗುವುದಿಲ್ಲ. ದೇವರು ಪ್ರೊಟೆಕ್ಟ್ ಮಾಡ್ತಾನೆ, ಅವೆಲ್ಲ ಫಲಿಸುವುದಿಲ್ಲ. ಏಷ್ಯ 54:17 ಹೇಳ್ತದೆ, ನಿನಗೆ ವಿರುದ್ಧ ಕಲ್ಪಿಸಿದ ಯಾವುದು ಆಯುಧವು ಅದು ಫಲಿಸುವುದೇ ಇಲ್ಲ ಅಂತ ವಾಕ್ಯ ಹೇಳ್ತದೆ ಅಲ್ಲ. ಅದಕ್ಕೆ ಇಲ್ಲಿ ಕೀರ್ತನೆ ಪುಸ್ತಕ 5-8 ವಾಕ್ಯಕ್ಕೆ ನಾವು ತಿರುಗಿ ಬರುವುದಾದ್ರೆ, ತಿರುಗಿ ಓದಿಯ ವಾಕ್ಯವನ್ನು, ಯೆಹೋವನೇ, ವಿರೋಧಿಗಳು ನನ್ನ ಕೇಡನ್ನೇ ಹಾರೈಸುತ್ತಿರುವುದರಿಂದ ನಿನ್ನ ನೀತಿಗೆ ಸರಿಯಾಗಿ ನನ್ನನ್ನು ನಡೆಸು. ಕೀರ್ತನೆ 18-20 ಓದಿ. ಸಾಮ್ಸ್ 18-20. ಅಲ್ಲಿ 2 ವಿಷಯ ಉಂಟು. ನೀತಿಗೆ ಸರಿಯಾಗಿ ನಡೆಸು ಅಂತ ಹೇಳ್ತಾನೆ. ಯೆಹೋವನು ನನ್ನ ನೀತಿಗೆ ಸರಿಯಾಗಿ ಮೇಲು ಮಾಡಿದನು, ನನ್ನ ಕೈಗಳ ಶುದ್ಧತ್ವಕ್ಕೆ ತಕ್ಕಂತೆ ಪ್ರತಿಫಲ ಕೊಟ್ಟನು. ನೋಡಿ, ಉದಾಹರಣೆಗೆ ವೈರಿಗಳು ಹೇಗೆ ಕೇಡನ್ನು ಬಯಸ್ತಾರೆ ಎಂಬುದಾಗಿ ಹೇಳೋಕೆ ವಿಶಾಲವಾಗಿ ನಾನು ವಿವರಿಸಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಾನಿಯೇಲನ ಪುಸ್ತಕ 6-4 ವಾಕ್ಯ ಓದುವ.
ಅಲ್ಲಿ ದಾನಿಯೇಲ ಆ ಬಾಬೆಲ್ ದೇಶದ 3 ಮುಖ್ಯ ಅಧಿಕಾರಿಗಳಲ್ಲಿ ಒಬ್ಬನಾಗಿದ್ದಾನೆ. ಈಗ ಅವನ ವಿರೋಧಿಗಳು ಏನು ಮಾಡ್ತಾ ಇದ್ದಾರೆ, ಅವನು ಹೇಗಾದರೂ ಕೆಳಗೆ ಎಳೆಯಬೇಕು, ಎಳೆದಾಕಬೇಕು, ಅವನು ನಾಶವಾಗಬೇಕು, ಅವನ ನಾಶ ನೋಡಬೇಕಂತ ಕಾಯ್ತಾ ಇದ್ದಾರೆ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ಎಲ್ಲಿಯಾದರೂ ತಪ್ಪಿನಲ್ಲಿ ಸಿಗ್ತಾನ, ಎಲ್ಲಾದರೂ ತಪ್ಪಲ್ಲಿ ಸಿಕ್ಕಾಕೊಳ್ತಾನೆ ಅಂತ ಕಾಯ್ತಾ ಇದ್ದಾರೆ. ಇವತ್ತು ಕೇಡನ್ನು ಅರಸುವುದಂದ್ರೆ ಅರ್ಥ ಏನು, ತಪ್ಪು ಹುಡುಕುವಂಥ ಎಲ್ಲಾದರೂ ಸಿಕ್ಕಾಕೊಳ್ತಾನ, ಅಲ್ಲಿ ಹಿಡಿದುಕೊಳ್ಳೋ ಇವನನ್ನು ಅಂತ ಕಾಯುವಂಥದ್ದು. ಇನ್ನೊಂದು ಕಾರ್ಯ, ಒಂದು ಕಾರ್ಯ ಮಂತ್ರ ಮಾಡಿ, ಮಾಟಗಳನ್ನು ಮಾಡಿ, ಉಪದ್ರವ ಕೊಟ್ಟು, ಸುಳ್ಳು ಕೇಸ್ ಹಾಕಿ, ಬೇರೆ ಬೇರೆ ರೀತಿ ಮಾಡುವಂಥದ್ದು. ಇನ್ನೊಂದು ಕಾರ್ಯ ಹೇಗೆ, ತಪ್ಪು ಹುಡುಕುವಂಥದ್ದು, ಎಲ್ಲ ತಪ್ಪು ಸಿಕ್ಕಿದ್ರಲ್ಲಿ ಹಿಡಿದು ತೊಂದರೆ ಮಾಡುವಂಥದ್ದು. ಇಲ್ಲಿ ನೋಡಿ ದಾನಿಯೇಲ 6:1-4 ಓದಿ. ದರ್ಯಾವೇಶನು ತನ್ನ ರಾಜ್ಯಭಾರವನ್ನು ನಿರ್ವಹಿಸುವುದಕ್ಕೋಸ್ಕರ ರಾಜ್ಯದ ಆಯಾ ಭಾಗಗಳ ಮೇಲೆ 120 ಮಂದಿ ದೇಶಾಧಿಪತಿಗಳನ್ನು ರಾಜನಿಗೆ ನಷ್ಟವಾಗದಂತೆ ಆ ದೇಶಾಧಿಪತಿಗಳ ಮೇಲೆ ಅವರಿಂದ ಲೆಕ್ಕ ತೆಗೆದುಕೊಳ್ಳುವ 3 ಮುಖ್ಯಾಧಿಕಾರಿಗಳನ್ನು ನೇಮಿಸಬೇಕೆಂದು ನಿಶ್ಚಯಿಸಿಕೊಂಡನು. ಆ ಮುಖ್ಯಾಧಿಕಾರಿಗಳಲ್ಲಿ ದಾನಿಯೇಲನು ಒಬ್ಬನು. ಈ ದಾನಿಯೇಲನಲ್ಲಿ ಪರಮಬುದ್ಧಿ ಇದ್ದದ್ದರಿಂದ ಅವನು ಮಿಕ್ಕ ಮುಖ್ಯಾಧಿಕಾರಿಗಳಿಗಿಂತಲೂ ದೇಶಾಧಿಪತಿಗಳಿಗಿಂತಲೂ ಅಧಿಕ ಸಮರ್ಥನೆನಿಸಿಕೊಂಡಿದ್ದನು. ಅವನನ್ನು ರಾಜನು ಪೂರ್ಣ ರಾಜ್ಯದ ಮೇಲೆ ನೇಮಿಸಲು ಉದ್ದೇಶಿಸಿದನು. ಹೀಗಿರಲು ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನು, ಯಾವ ತಪ್ಪನ್ನು ಕಾಣಲಾರದೆ ಹೋದರು. ಅವನು ನಂಬಿಗಸ್ತನೇ ಆಗಿದ್ದನು. ಅವನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ. ನೋಡಿ, ಈ ವಿಷಯ ದಾನಿಯೇಲನಿಗೆ ಗೊತ್ತಿಲ್ಲ. ಕೆಲವರು ತಪ್ಪು ಹುಡುಕ್ತಾ ಇದ್ದಾರೆ ತೊಂದರೆ ಮಾಡಲಿಕ್ಕಂತ, ಅವನಿಗೆ ಈ ವಿಷಯನೇ ಗೊತ್ತಿಲ್ಲ. ಅವನಿಗೆ ವಾಕ್ಯ ಹೇಳ್ತಾ ಅವ್ನು ಅಕ್ರಮವಾಗಲಿ ಆಲಸ್ಯವಾಗಲಿ ಕಾಣಲಿಲ್ಲ, ಅವನು ನಂಬಿಗಸ್ತನೇ ಆಗಿದ್ದ. ಅದರಲ್ಲಿ ಅವನಿಗೆ ಏನು ಮಾಡಲಿಕ್ಕೆ ಆಗಲಿಲ್ಲ. 2ನೇ ತಂತ್ರ ಹುಡ್ತಾರೆ. 5ನೇ ವಾಕ್ಯದಿಂದ 10 ವಾಕ್ಯತನ ಓದ್ತೇವೆ. 30 ದಿವಸಗಳವರೆಗೆ ರಾಜ್ಯನೇ ದೇವರೆಂಬುದಾಗಿ ಅವನನ್ನು ಏನು ಮಾಡಬೇಕು, ಆರಾಧಿಸಬೇಕೆಂಬ ಶಾಸನ ಹೊಡಿಸ್ಬೇಕು. ಕಾರಣ ಏನು, ಇವನ ವೀಕ್ನೆಸ್ ಗೊತ್ತು. ಯಾವ ವೀಕ್ನೆಸ್ ಅದು, ದೇವರ ವಿಷಯದಲ್ಲಿ ವೀಕ್ನೆಸ್. ಯಾಕಂದರೆ ಇವನೊಬ್ಬ ಯಹೂದ್ಯನಾಗಿದ್ದ, ಸತ್ಯ ದೇವರ ಭಕ್ತನಾಗಿದ್ದ, ವಿಗ್ರಹವನ್ನು ಆರಾಧಿಸಲ್ಲ, ಮನುಷ್ಯರನ್ನು ಆರಾಧಿಸುವುದಿಲ್ಲ, ಸೃಷ್ಟಿಯನ್ನು ಆರಾಧಿಸುವುದಿಲ್ಲ. ಈ ವೀಕ್ನೆಸ್ ಗೊತ್ತಂತ ಇವರು ಏನು ಮಾಡ್ತಾರೆ, ರಾಜನಿಗೆ ಆರಾಧನೆ ಮಾಡಿದೆ, ಅದರ ಶಿಕ್ಷೆಯನ್ನು ಅವನನ್ನು ಹಸಿದ ಸಿಂಹದ ಬಾಯಿಗೆ ಹಾಕುವುದು, ಆ ಶಿಕ್ಷೆ. ಆದರೆ ನೋಡಿ 10ನೇ ವಾಕ್ಯ, ನನ್ನ ಭಾರಿ ಖುಷಿಯಾದ ವಾಕ್ಯ ನನಗೆ. 10ನೇ ವಾಕ್ಯ ಓದಿ. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ನೋಡಿ, ಇನ್ನೊಂದು ವಿಷಯ ಇಲ್ಲಿ ರಹಸ್ಯ ತಿಳ್ಕೊಳ್ತೇವೆ ನಾವು. ಶಾಸನಕ್ಕೆ ರುಜುವಾದದ್ದು ಗೊತ್ತಾಯಿತು, ಆ ವಿಷಯ ಅವನಿಗೆ ಗೊತ್ತಾದಗಳೇ ಭಯದಿಂದ ಕೂತ್ಕೊಳ್ಳಲಿಲ್ಲ, ಪ್ರಾರ್ಥನೆ ಮಾಡೋದು ಬಿಡಲಿಲ್ಲ. ಅವನಿಗೆ ಗೊತ್ತು ಪ್ರಾರ್ಥನೆ ಶಕ್ತಿ ಎಷ್ಟು ದೊಡ್ಡ ಬಲವುಳ್ಳದ್ದೆಂಬುದಾಗಿ. ಪ್ರಾರ್ಥನೆ ಆಯುಧ ಎಷ್ಟು ಬಲವುಳ್ಳದನ್ನು ಗೊತ್ತಿತ್ತು. ಪ್ರಾರ್ಥನೆ ಮುಂದೆ ಯಾವುದು ನಿಲ್ಲಲ್ಲ ಅಂತ ಗೊತ್ತು ಅವನಿಗೆ. ಶಾಸನಕ್ಕೆ ರುಜುವಾದದ್ದು ಗೊತ್ತಾದ, ಅಭ್ಯಾಸದ ಪ್ರಕಾರ ಪ್ರತಿ ದಿವಸ 3 ಆವರ್ತಿ ಪ್ರಾರ್ಥನೆ ಮಾಡ್ತಾನೆ ಒಬ್ಬ ಯೋಧ. ಅದೇ ರೀತಿ ಈ ದಾನಿಯೇಲ ಮಾಡ್ತಾ ಇದ್ದ. ಇದು ಇಲ್ಲಿ ಕನೆಕ್ಟ್ ಏನಂದರೆ, ಶಾಸನಕ್ಕೆ ರುಜುವಾದು ಗೊತ್ತಾದಾಗ ಅವನು ಅಭ್ಯಾಸದಾಗೆ ಏನು ಮಾಡಿದ, ಹೋಗಿ 3 ಆವರ್ತಿ ಪ್ರಾರ್ಥನೆ ಮಾಡೋದು ನೋಡಿ. ಅದರ ಅರ್ಥ ಈ ಪ್ರಾರ್ಥನೆ, ನಾನು ಮಾಡುವಂಥ ಪ್ರಾರ್ಥನೆ ಬಂದಿರುವಂಥ ಶಾಸನವನ್ನು ಮೀರಿ ದೊಡ್ಡ ಕ್ರಿಯೆ ಮಾಡ್ತಾನೆ ಗೊತ್ತಿತ್ತು. ಒಂದು ವೇಳೆ ನನ್ನನ್ನು ಅವರು ಸಿಂಹದ ಗವಿಗೆ ಹಾಕಿದ್ರು ಪ್ರಾರ್ಥನೆ ಮಾಡ್ತಾನಂತ, ಆ ಸಿಂಹಗಳ ಬಾಯಿ ಮುಚ್ಚಲಿಕ್ಕೆ ದೇವ್ರು ಸಾಧ್ಯ. ಅಂದರೆ ಪ್ರಾರ್ಥನೆಯಲ್ಲಿ ಅವನು ಹಾತುಕೊಳ್ಳುವುದು ನೋಡ್ತೇವೆ. ಪ್ರಾರ್ಥನೆ ಬಲವನ್ನು ನಂಬುವಂಥದ್ದನ್ನು ಅದರಲ್ಲಿ ಕಾಣ್ತೇವೆ ನಾವು ಪ್ರಾರ್ಥನೆ ಬಲವನ್ನು ನಂಬುವುದಾದರೆ ದೊಡ್ಡ ದೊಡ್ಡ ಕಾರ್ಯ ದೇವರಿಂದ ನಾವು ಕಾಣಲಿಕ್ಕೆ ಸಾಧ್ಯ. ಇಲ್ಲಿ ಅವನ ವಿರೋಧಿಗಳು ಮಾಡಿದಂಥ ತಂತ್ರ ಇದು. ಕೊನೆಗೆ ಏನಾಯಿತು, 20ನೇ ವಾಕ್ಯದಿಂದ ಓದುವ. 20ನೇ ವಾಕ್ಯದಿಂದ, ದಾನಿಯೇಲನಿದ್ದ ಗವಿಯ ಸಮೀಪಕ್ಕೆ ಬಂದು ರಾಜನು ಬಂದು ಅವನು ದುಃಖ ಧ್ವನಿಯಿಂದ ದಾನಿಯೇಲನನ್ನು ಕೂಗಿ ದಾನಿಯೇಲನೇ ಜೀವ ಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸ ಶಕ್ತನಾದನು ಎಂದು ಕೇಳಲು
ಕೇಳಲು ದಾನಿಯೇಲನು ರಾಜನಿಗೆ ಉದ್ಧರಿಸ ಶಕ್ತನಾದನೋ ಎಂಬುದಾಗಿ ದಾನಿಯೇಲ ಕೇಳಲು, ಅರಸೆ ಚಿರಂಜೀವಿಯಾಗಿರು, ನನ್ನ ದೇವರು ತನ್ನ ದೂತನನ್ನು ಕಳಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು. ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ. ನಮಗೆ ಏನು ಯಾವ ಹಾನಿ ಆಗಲಿಲ್ಲ. ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು. ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದನು. ಅದನ್ನು ಕೇಳಿ ರಾಜನು ಬಹು ಸಂತೋಷಪಟ್ಟು ದಾನಿಯೇಲನನ್ನು ಗವಿಯೊಳಗಿಂದ ಮೇಲೆತ್ತಬೇಕೆಂದು ಅಪ್ಪಣೆ ಮಾಡಲು ಅವನನ್ನು ಅಲ್ಲಿಂದ ಮೇಲಕ್ಕೆ ಎತ್ತಿದರು. ಅವನು ಅವನ ದೇವರಲ್ಲಿ ಭರವಸವಿಟ್ಟ ಕಾರಣ ಅವನಿಗೆ ಯಾವ ಹಾನಿಯೂ ಆಗಿರಲಿಲ್ಲ. ದೇವರಲ್ಲಿ ಭರವಸೆಟ್ಟ ಕಾರಣ ಅವನಿಗೆ ಯಾವ ಹಾನಿ ಆಗಲಿಲ್ಲ. ಮುಂದೆ ಓದಿ. ಅನಂತರ ರಾಜನು ಆಜ್ಞಾಪಿಸಲು ದಾನಿಯೇಲನ ಮೇಲೆ ದೂರು ಹೊರಿಸಿದವರನ್ನು ತಂದು ಏನ್ ಮಾಡ್ತಾರೆ ಈಗ? ಅವರನ್ನು ಅವರ ಹೆಂಡತಿ ಮಕ್ಕಳನ್ನು ಸಿಂಹಗಳ ಗವಿಯಲ್ಲಿ ಹಾಕಿಬಿಟ್ಟರು. ಅವರು ಗವಿಯ ಅಡಿಯನ್ನು ಮುಟ್ಟುವುದರೊಳಗೆ ಸಿಂಹಗಳು ಅವರ ಮೇಲೆ ಹಾರಿ ಅವರ ಎಲ್ಲಾ ಎಲುಬುಗಳನ್ನು ಚೂರು ಚೂರು ಮಾಡಿದವು. ನೋಡಿ, ಇಲ್ಲಿ ನೋಡ್ತಾ ಅವನ ವಿರೋಧಿಗಳು ಏನಾಗ್ತಾರೆ? ಅವನಿಗೆ ತೊಂದರೆ ಮಾಡಲಿಕ್ಕೆ ಬಂದವರೇ ಅವರೇ ತೊಂದರೆಗೆ ಒಳಗಾಗ್ತಾರೆ. ವಾಕ್ಯದಲ್ಲಿ ಒಂದು ವಾಕ್ಯ ಉಂಟು ಸತ್ಯವೇದದಲ್ಲಿ, ಪ್ರಸಂಗಿ 10:8, ಗುಂಡಿಯನ್ನು ತೋಡುವವನು ಅದೇ ಗುಂಡಿಯಲ್ಲಿ ಅವನು ಬೀಳ್ತಾನೆ ಎಂಬುದಾಗಿ. ಯಾರು ಗುಂಡಿ ತೋಡ್ತಾನಲ್ಲ ದೇವರ ಮಗುವಿಗೆ ವಿರುದ್ಧವಾಗಿ, ಅದೇ ಗುಂಡಿಯಲ್ಲಿ ಅವನು ಬೀಳ್ತಾನೆಂಬುದಾಗಿ ವಾಕ್ಯದಲ್ಲಿ ಓದ್ತೇವೆ. ಅದಕ್ಕಾಗಿ ದಾವೀದ ಹೇಳ್ತಾನೆ, ಪುನಃ ಓದಿ ಕೀರ್ತನೆ 5:8, ಯೆಹೋವನೇ, ವಿರೋಧಿಗಳು ನನ್ನ ಕೇಡನ್ನೇ ಹಾರೈಸುತ್ತಿರುವುದರಿಂದ ನಿನ್ನ ನೀತಿಗೆ ಸರಿಯಾಗಿ ನನ್ನನ್ನು ನಡೆಸು. ಎಸ್, ಅಂದ್ರೆ ದೇವರ ನೀತಿವಂತನ ಚೆನ್ನಾಗಿ ದಾವೀದನು ಗೊತ್ತು. ಕೀರ್ತನೆ 23:3 ಹೇಳ್ತಾನಲ್ಲ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ನಿನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸು. ಇದು ದಾವೀದನ ಪ್ರಾರ್ಥನೆ ಆಗಿದೆ ಇದು. ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಾನೆ? ವಿರೋಧಿಗಳು ಕೇಡನ್ನೇ ಬಯಸ್ತಾ ಇದ್ದಾರೆ, ಅದು ನೀನು ನನ್ನನ್ನು ನಿನ್ನ ನೀತಿಗೆ ಸರಿಯಾಗಿ ನನ್ನನ್ನು ನಡೆಸು. ಅವಾಗ ನಾನು ತಪ್ಪಲ್ಲಿ ಸಿಕ್ಕಾಕೊಳ್ಳಲ್ಲ. ಎಲ್ಲಿ ಕೂಡ ಅವ್ರು ಹುಡುಕುವಂಥ ತಪ್ಪು ಅವರಿಗೆ ಸಿಗಲ್ಲ. ನಿನ್ನ ನೀತಿಗೆ ಸರಿಯಾಗಿ ನನ್ನನ್ನು ನಡೆಸೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಮತ್ತೆ 2ನೇ ವಾಕ್ಯದಲ್ಲಿ, ನನ್ನ ಮುಂದೆ ನಿನ್ನ ಮಾರ್ಗವನ್ನು ಸರಾಗ ಮಾಡು. ಎಂಥ ಒಂದು ಮಾತು ನೋಡಿ, ಎಂಥ ಒಂದು ಪ್ರಾರ್ಥನೆಯಲ್ಲಿ. ಜ್ಞಾನೋಕ್ತಿ 3:5-6 ಓದಿ. ಪ್ರಾಬ್ಸ್ ಚಾಪ್ಟರ್ 3:5-6. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಡು. ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ನಾವು ಸ್ವಬುದ್ಧಿಯನ್ನು ಆಶ್ರಯಿಸಿ ಆತನ ಎಲ್ಲ ನಡವಳಿಕೆ ಚಿತ್ತಕ್ಕೆ ವಿಧೇಯರಾದರೆ ನಮ್ಮ ಮಾರ್ಗಗಳನ್ನು ಆತ ಸರಾಗ ಮಾಡ್ತಾನಂತ. ದಾವೀದನು ಪ್ರೇಯರ್ ಮಾಡ್ತಾನೆ, ನನ್ನ ಮಾರ್ಗಗಳನ್ನು ನಿನ್ನ ಮುಂದೆ ಸರಾಗ ಮಾಡು. ಪ್ರಾರ್ಥಿಸುವಂತೆ ಪ್ರಾರ್ಥನೆಯಲ್ಲಿ ಕಾಣ್ತಾ ಇದ್ದೇವೆ. ಅಂದರೆ ಪ್ರಾರ್ಥನೆ ನಂಬಿದ್ದ ಆತನು. ದಾವೀದನು ನಂಬಿದ್ದ, ದಾನಿಯೇಲ ನಂಬಿದ್ದ. ಎಷ್ಟೋ ಜನ ಭಕ್ತರ ಕುರಿತಾಗಿ ನೋಡೋದಾದರೆ ಪ್ರಾರ್ಥನೆ ಶಕ್ತಿ ಅವ್ರು ನಂಬಿದರು. ಇವತ್ತು ನಾವು ನಂಬಬೇಕು. ಪ್ರಾರ್ಥನೆ ಮಾಡುವಾಗ ಅದ್ಭುತ ನಡೀತದೆ, ದೇವರು ಕಾರ್ಯ ಮಾಡ್ತಾನಂತ ನಾವು ನಂಬಬೇಕು. ಕುಗ್ಗಿ ಹೋಗಿ ಒಂದು ಕಡೆಯಲ್ಲಿ ಕುಳಿತುಕೊಳ್ಳಿ, ದೇವರ ಸನ್ನಿಧಾನದಲ್ಲಿ ಕುಳಿತುಕೊಳ್ಬೇಕಲ್ಲ. ಹೌದೌದು. ಕುಗ್ಗಿ ನಾವು ನಿರಾಶರಾಗಿ ಹೋಗುವುದಕ್ಕಿಂತ ಕೆಲವರು ಮದ್ಯಪಾನಕ್ಕೆ ದಾಸರಾಗ್ತಾರೆ, ಕೆಲವರು ಫಿಲಮ್ ನೋಡುತ್ತಾರೆ, ಇನ್ನು ಕೆಲವರು ಬೇರೆ ಬೇರೆ ಪಾಪ ಮಾರ್ಗದಲ್ಲಿ ತೊಡಗ್ತಾರೆ, ಇನ್ನು ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಇನ್ನು ಕೆಲವರು ಊಟ ಮಾಡದೆ ಮಲಗ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಅವರು ನಡ್ಕೊಳ್ತಾರೆ ಡಿಪ್ರೆಷನ್ ಟೈಮಲ್ಲಿ. ಅದಕ್ಕೆ ಡಿಪ್ರೆಷನ್ ಟೈಮಲ್ಲಿ ಒಂದೇ ಒಂದು ಒಳ್ಳೆಯ ಕಾರ್ಯ ಏನೆಂದರೆ ದೇವರ ಪಾದಪೀಠಕ್ಕೆ ಬರಬೇಕು, ನಾವು ಪ್ರಾರ್ಥಿಸಬೇಕು. ಆ ಸಮಸ್ಯೆ ದೇವರು ನೀಗಿಸ್ತಾನೆ. ಆ ಹೋರಾಟದಿಂದ ಬಿಡುಗಡೆ ಮಾಡ್ತಾನೆ, ಜಯ ಕೊಡ್ತಾನೆ. ಈ ರಹಸ್ಯ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಪ್ರಾರ್ಥಿಸಿದ ನಂತರ ಆದಂಥ ಅದ್ಭುತ ಎಷ್ಟು ಹೇಳಬೇಕು ನಿಮಗೆ. ಈಗ ತಾನೇ ನಾವು ದಾನಿಯೇಲ 6:10 ಓದಿದ್ದೇವಲ್ಲ, ಇನ್ನೊಂದು ಬೇಕಾದರೆ ಓದುವ ಯೋಬ 42:10 ಓದಿ. ಅವನು ತನ್ನ ಸ್ನೇಹಿತರಿಗೆ ಪ್ರಾರ್ಥಿಸಿದ ನಂತರ ಏನು ಬದಲಾವಣೆ ಆಯಿತು ನೋಡಿ.
ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2 ಹೆಚ್ಚಿಸಿದನು. ಪ್ರಾರ್ಥಿಸಿದ ನಂತರ ನಡೆದಂಥ ಅದ್ಭುತ ಅಲ್ಲ, ಪ್ರಾರ್ಥನೆಯಲ್ಲಿ ಅಷ್ಟು ಶಕ್ತಿ ಇದೆ. ನಾವು ಪ್ರಾರ್ಥಿಸುವಾಗ ದೊಡ್ಡ ದೊಡ್ಡ ಕಾರ್ಯಗಳನ್ನು ಕರ್ತನಿಂದ ಎದುರು ನೋಡೋದಕ್ಕೆ ಆಗ್ತದೆ. ಆದರೆ ಅನೇಕರು ಪ್ರಾರ್ಥನೆ ಮಾಡಲ್ಲ, ಅಳ್ತಾರೆ, ಕುಗ್ಗಿ ಹೋಗ್ತಾರೆ, ನಿರಾಶರಾಗ್ತಾರೆ, ಪ್ರಾರ್ಥನೆ ಮಾಡೋದು ಬಿಡ್ತಾರೆ, ದೇವರ ಮೇಲೆ ತಪ್ಪು ಹೊರಿಸ್ತಾರೆ. ಆ ರೀತಿಯಲ್ಲಿ ಕೆಲವರು ನಡೆದುಕೊಳ್ಳೋದು ನೋಡ್ತಾರೆ. ಅದನ್ನು ಏನು ನಮಗೆ ಸಿಗುವಂಥದ್ದು ಏನಿಲ್ಲ, ಲಾಭ ಏನಿಲ್ಲ. ಬದಲಿಗೆ ಎಷ್ಟೇ ಕುಗ್ಗಿ ಹೋದ್ರು ದೇವರ ಪಾದಪೀಠಕ್ಕೆ ಬಂದು ಅಳಬೇಕು, ಪ್ರಾರ್ಥಿಸಬೇಕು, ದೇವರಿಗೆ ಮೊರೆ ಇಡಬೇಕು, ಆಗಲೇ ಕಾರ್ಯಗಳಾಗುವುದು. 4ನೇ ಭಾಗ ನೋಡುವ, 9ನೇ ವಾಕ್ಯ, 9 ಮತ್ತು 10 ವಾಕ್ಯಗಳು. ಅವರ ಬಾಯಲ್ಲಿ ಯಥಾರ್ಥತ್ವವಿಲ್ಲ. ಅವರ ಬಾಯಲ್ಲಿ ಏನಿಲ್ಲಂತೆ? ಯಾರು? ಅವನ ವಿರೋಧಿಗಳ ಕುರಿತು ಮಾತಾಡ್ತಿದ್ದಾನೆ. ಯಥಾರ್ಥತ್ವವಿಲ್ಲ. ಅವರ ನಾಲಿಗೆಯಿಂದ ಸವಿ ಮಾತಾಡಿದರು. ಅವರ ಹೃದಯವು ನಾಶಕರವಾದ ಗುಂಡಿ. ಅವರ ಗಂಟಲು ತೆರೆದಿರುವ ಸಮಾಧಿ. ದೇವರೇ, ಅವರು ನಿನಗೆ ವಿರೋಧವಾಗಿ ತಿರುಗಿ ಬಿದ್ದವರು. ಆದುದರಿಂದ ಅವರನ್ನು ಅಪರಾಧಿಗಳೆಂದು ನಿರ್ಣಯಿಸು. ಅವರು ತಮ್ಮ ಕುಯುಕ್ತಿಯಿಂದಲೇ ಮೋಸ ಹೋಗಲಿ. ಅವರ ದ್ರೋಹವು ಅಪಾರವಾಗಿರುವುದರಿಂದ ಅವರನ್ನು ದೊಬ್ಬಿಬಿಡು. 7 ಕಾರ್ಯಗಳನ್ನು ತನ್ನ ವಿರೋಧಿಗಳ ಕುರಿತಾಗಿ ದೇವರಿಗೆ ಹೇಳ್ತಾನೆ. ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಪ್ರತಿಕಾರದ ಪ್ರಾರ್ಥನೆ ಇತ್ತು, ಹೊಸ ಒಡಂಬಡಿಕೆಯಲ್ಲಿ ಪ್ರತಿಕಾರದ ಪ್ರಾರ್ಥನೆ ಅಲ್ಲ. ಯೇಸು ಹೇಳಿದ್ದಾನೆ ಲೂಕ 6:27-35 ನಿಮ್ಮ ವೈರಿಗಳಿಗಾಗಿ ಪ್ರಾರ್ಥಿಸಿರಿ, ವೈರಿಗಳನ್ನು ಆಶೀರ್ವದಿಸಿರಿ ಅಂತ ಹೇಳಿದ್ದಾನೆ ಅಲ್ಲ. ನಾವು ತೊಂದರೆ ಮಾಡಿ ದುಃಖ ಕೊಟ್ಟವರನ್ನು ಆಶೀರ್ವದಿಸಬೇಕು, ಅವರಿಗೋಸ್ಕರ ನಾವು ಪ್ರಾರ್ಥಿಸಬೇಕು. ಇದು ಹಳೆ ಒಡಂಬಡಿಕೆ ಪ್ರತಿಕಾರಕ್ಕಾಗಿ ಪ್ರಾರ್ಥಿಸುವಂತ ನೋಡ್ತೇವೆ. ಉದಾಹರಣೆಗೆ ಹೆಬ್ರಿ 12:24 ಹೇಳ್ತದೆ, ಆಬೇಲನ ರಕ್ತಕ್ಕೆ ಹಿತಕರವಾಗಿ ಮಾತಾಡೋ ರಕ್ತ ಯೇಸುವಿನ ರಕ್ತ. ಅಲ್ಲಿ ಆಬೇಲನ ರಕ್ತ ಏನು ಮಾತಾಡ್ತಾ ಇತ್ತು? ಆದಿಕಾಂಡ 4:10 ಹೇಳ್ತದೆ, ತನ್ನ ಅಣ್ಣ ಕೊಂದ ಕಾರಣ, ಕಾಯಿನ ಕೊಂದ ಕಾರಣ ಪ್ರತಿಕಾರಕ್ಕಾಗಿ ದೇವರ ಬಳಿಯಲ್ಲಿ ಮೊರೆ ಇಡ್ತಾ ಇತ್ತು. ಓದಿ ಆದಿಕಾಂಡ 4:10. ಅದಕ್ಕೆ ಯೆಹೋವನು, ನೀನು ಏನು ಮಾಡಿದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ, ಕೇಳು. ಹೌದು, ಹಳೆ ಒಡಂಬಡಿಕೆಯಲ್ಲಿ ಪ್ರತಿಕಾರಕ್ಕಾಗಿ ಮೊರೆ ಇಡ್ತಿದ್ರು. ಅದೇ ಹೊಸ ಒಡಂಬಡಿಕೆಯಲ್ಲಿ ಕ್ಷಮಿಸುವುದಕ್ಕಾಗಿ, ವೈರಿಯನ್ನು ಕ್ಷಮಿಸು, ವೈರಿಯನ್ನು ಆಶೀರ್ವಾದ ಮಾಡು, ಉಪದೇಶವನ್ನು ಆಶ್ವಾಸಿಸುವುದಾಗಿ ಹೊಸ ಒಡಂಬಡಿಕೆಯಲ್ಲಿ ನಾವು ಪ್ರಾರ್ಥಿಸಬೇಕು. ಹೌದು. 6ನೇ ವಾಕ್ಯ, 11-12 ವಾಕ್ಯ ಅಲ್ಲ, ಭಾಗ ಓದು. ಯೆಹೋವನೇ, ನೀತಿವಂತನನ್ನು ಆಶೀರ್ವದಿಸುವವನು ನೀನೇ. ನಿನ್ನ ದಯವು ದೊಡ್ಡ ಗುರಾಣಿಯಂತೆ ನೀತಿವಂತನನ್ನು ಆಶೀರ್ವದಿಸುವವನು ನೀನೇ. ನೀತಿವಂತನ ಆಶೀರ್ವಾದದ ಬಗ್ಗೆ ಓದಿದ್ರೆ ಅನೇಕ ಉಂಟು. 1 ವಾಕ್ಯ ಮಾತ್ರ ಓದುವ. ಕೀರ್ತನೆ 37:17ನೇ ವಾಕ್ಯದಿಂದ ಓದಿ. ದುಷ್ಟರ ತೋಳುಗಳು ಮುರಿದು ಹೋಗುವವು. ನೀತಿವಂತರನ್ನು ಯೆಹೋವನೇ ಉದ್ಧರಿಸುವನು. ಯೆಹೋವನು ಏನ್ ಮಾಡ್ತಾನೆ? ದೇವರು ಉದ್ಧರಿಸುತ್ತಾನೆ. ಯೆಹೋವನು ಸದ್ಭಕ್ತರ ಜೀವಮಾನವನ್ನು ಲಕ್ಷಿಸುತ್ತಾನೆ. ಅವರ ಸ್ವಾಸ್ಥ್ಯವು ಶಾಶ್ವತವಾಗಿ ನಿಲ್ಲುತ್ತದೆ. ಅವರಿಗೆ ವಿಪತ್ ಕಾಲದಲ್ಲಿಯೂ ಆಶಾಭಂಗ ಇಲ್ಲ. ಬರಗಾಲದಲ್ಲಿಯೂ ಅವರಿಗೆ ಕೊರತೆ ಇಲ್ಲ. ದುಷ್ಟರು ನಾಶವಾಗಿ ಹೋಗುವರು. ಯೆಹೋವನ ವೈರಿಗಳು ಹುಲ್ಲುಗಾವಲುಗಳ ಸೊಗಸಿನಂತಿದ್ದು ಮಾಯವಾಗುವರು. ಅವರು ಹಬೆಯಂತೆ ತೋರಿ ಅಡಗಿ ಹೋಗುವರು. ದುಷ್ಟನು ಸಾಲ ಮಾಡಿಕೊಂಡು ತೀರಿಸಲಾರದೆ ಹೋಗುವನು. ನೀತಿವಂತನು ಪರೋಪಕಾರಿಯಾಗಿ ಧರ್ಮ ಕೊಡುವನು. ಯೆಹೋವನ ಆಶೀರ್ವಾದವು ಯಾರಿಗಿರುವುದೋ ಅವರು ದೇಶವನ್ನು ಅನುಭವಿಸುವರು. ಆತನ ಶಾಪವು ಯಾರಿಗಿರುವುದೋ ಅವರು ತೆಗೆದು ಹಾಕಲ್ಪಡುವರು. 39-40 ಓದಿ. ನೀತಿವಂತರ ರಕ್ಷಣೆ ಯೆಹೋವನಿಂದಲೇ. ಇಕ್ಕಟ್ಟಿನಲ್ಲಿ ಆತನೇ ಅವರಿಗೆ ದುರ್ಗಸ್ಥಾನ. ಯೆಹೋವನು ಸಹಾಯಕನಾಗಿ ಅವರನ್ನು ತಪ್ಪಿಸಿ ಬಿಡುವನು. ಅವರು ಆತನ ಆಶ್ರಿತರಾದ್ದರಿಂದ ದುಷ್ಟರ ಕೈಯಿಂದ ತಪ್ಪಿಸಿ ರಕ್ಷಿಸುವನು. ಎಷ್ಟು ಆಶೀರ್ವಾದ ಉಂಟು! ನೀತಿವಂತನು ಆಶೀರ್ವಾದ ಮಾಡುವ ದೇವರು. ಮುಂದೆ ಓದಿ 11ನೇ ವಾಕ್ಯ, ಕೀರ್ತನೆ 5. ನಿನ್ನ ದಯವು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುವುದು. ದೇವರ ದಯೆ ನಮಗೆ ಬೇಕು. ಅದು ಹೇಗೆ ಆವರಿಸ್ತದೆ ಅಂತ, ನೀತಿವಂತನನ್ನು
ಗುರಾಣಿಯಾಗಿ ಆವರಿಸಿರ್ತದಂತೆ. ಗ್ರೇಟ್ ಸೂಪರ್ ನ್ಯಾಚುರಲ್ ಫೇವರ್ ದೇವರದ್ದು. ಓಕೆ, ಮುಂದೆ ಓದಿ. ಆದ ಕಾರಣ ನಿನ್ನನ್ನು ಮೊರೆ ಹೊಕ್ಕುವರೆಲ್ಲರೂ ನಿನ್ನ ಮೊರೆ ಹೊಕ್ಕುವರೆಲ್ಲರೂ ಸಂತೋಷ ಪಡುವರು. ಯಾರೆಲ್ಲ ದೇವರನ್ನು ಮೊರೆ ಹೋಗ್ತಾರಲ್ಲ 100ಕ್ಕೆ 101% ಸಂತೋಷ ಪಡೇ ಪಟ್ಟಾರೆ ಅವರು. ಮುಂದೆ ಓದಿ. ನೀನು ಕಾಪಾಡುವವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು. ಆನಂದ ಧ್ವನಿ ಮಾಡ್ತಾರೆ. ಯಾಕೆ? ಅವರ ಅನುಭವ ಆಗಿದ್ದರಿಂದ, ಸುಮ್ಮನೆ ಅಲ್ಲ, ದೇವರೇ ಕಾಪಾಡೋದ್ರಿಂದ ಕಾಪಾಡೋನಂತ ಅವರು ಆನಂದ ಧ್ವನಿ ಮಾಡ್ತಾರೆ. ಮುಂದೆ ಓದಿ. ನಿನ್ನ ನಾಮವನ್ನು ಪ್ರೀತಿಸುವವರು ನಿನ್ನಲ್ಲಿ ಉಲ್ಲಾಸಗೊಳ್ಳುವರು. ಆತನ ನಾಮ ಪ್ರೀತಿಸುವವರು ಆತ ಉಲ್ಲಾಸಗೊಳ್ತಾರೆ. ಹಾಗಾದರೆ ಇಲ್ಲಿ ದಾವೀದನ ಅನುಭವ ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಇವತ್ತಿನ ಕೀರ್ತನೆಯ ಈ ಕಲಿವಿಕೆಯಲ್ಲಿ ಕೀರ್ತನೆ 5ನೇ ಭಾಗದ 2ನೇ ಭಾಗವನ್ನು ನಾವು ನೋಡಲಿಕ್ಕೆ ಸಾಧ್ಯವಾಯಿತು. ತಿಳಿಸಿಕೊಟ್ರು. ನಿಜವಾಗಿ ಇವತ್ತು ನಾವು ಕುಗ್ಗಿ ಹೋಗೋದು ಬೇಡ. ನಮ್ಮ ಆಶೀರ್ವಾದನ ಕಂಡು ನಮ್ಮ ಹೊಟ್ಟೆ ಕಿಚ್ಚಿಪಟ್ಟಂಥ ಮುಂದೆ ನಮಗೆ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡುವವರ ಮುಂದೆ ನಾವು ಅವರನ್ನು ನೋಡಿ ನಿರಾಶೆ ಆಗ್ಬೋದು ಬೇಡ, ಅಥವಾ ನಾವು ಕುಗ್ಗಿ ಹೋಗಿ ಇರುವುದು ಬೇಡ ಎಂಬುದಾಗಿ ಹೇಳಿದರು. ಮಾತ್ರವಲ್ಲ, ದೇವರ ಸಮ್ಮುಖವನ್ನು ಬಯಸುವ ದೇವರು ಅದೇ ವಿಷಯಗಳು ನಮ್ಮ ಏಳಿಗಾಗಿ ಅಥವಾ ಮೇಲಿಗಾಗಿ ಮಾಡ್ತಾನೆ ಎಂಬುದಾಗಿ ನಾವು ಆತನನ್ನೇ ಮೊರೆ ಹೊಕ್ಕಿ ಜೀವಿಸೋಣ, ಮುಂದುವರಿಯೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮದಲ್ಲಿ ಆಸರೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಕೀರ್ತನೆಗಳಲ್ಲಿ ಅನೇಕ ವಿಷಯಗಳನ್ನು ತಿಳಿಸಿಕೊಟ್ಟಂಥ ದೇವ ಸೇವಕರಿಗೆ ಆಸರೆ ಟಿವಿ ಪರವಾದ ವಂದನೆಗಳು. ಪಾಸ್ಟರ್ ಪ್ರೈಸ್ ಲಾರ್ಡ್. ಪ್ರೀತಿಯ ವೀಕ್ಷಕರೇ, ಇನ್ನೊಂದು ಸಂಚಿಕೆಯಲ್ಲಿ ನಾವು ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.